welcome back to my Easy Chemistry platform. Here I am going to discuss about the last part of the photochemistry, that is luminescence. What is meant by luminescence? Luminescence means when a solid body is heated, it first becomes red hot and then becomes white hot and hence it begins to glow. The glow can be produced by methods other than the action of heat. The light thus produced is called cold light. ಒಂದು ಸಾಲಿಡ್ ಬಾಡಿಯನ್ನು ಮೊದಲಿಗೆ ಹೀಟ್ ಮಾಡ್ತೀರಾ, ಹೀಟ್ ಮಾಡಿದ ತಕ್ಷಣ ಮೊದಲಿಗೆ ಏನಾಗುತ್ತದು ರೆಡ್ ಹಾಟ್ ಆಗಿ ಕನ್ವರ್ಟ್ ಆಗುತ್ತೆ, ಆಮೇಲೆ ವೈಟ್ ಹಾಟ್ ಆಗಿ ಕನ್ವರ್ಟ್ ಆಗುತ್ತೆ, ಲಾಸ್ಟಿಗೆ ಏನಾಗುತ್ತೆ ಅಂತಂದರೆ ಗ್ಲೋ ಆಗುತ್ತೆ. ಆ ಗ್ಲೋ ಯಾವುದರಿಂದ ಪ್ರೊಡ್ಯೂಸ್ ಆಗುತ್ತೆ? ಓನ್ಲಿ ಬಿಕಾಸ್ ಆಫ್ ಆ್ಯಕ್ಷನ್ ಆಫ್ ಹೀಟ್. ಅಂದರೆ ಹೀಟ್ ಅನ್ನೋದನ್ನು ನಾವು ಒಂದು ಸಾಲಿಡ್ ಬಾಡಿಗೆ ಕೊಟ್ಟಾಗ ಏನಾಗುತ್ತೆ ಅಂತಂದರೆ ಇದು ಎಲ್ಲ ಗ್ಲೋ ಪ್ರೊಡ್ಯೂಸ್ ಆಗುತ್ತೆ. ಇದಕ್ಕೆ ನಾವೇನಂತೆ ಕರಿತೀವಿ ಅಂತಂದರೆ ಕೋಲ್ಡ್ ಲೈಟ್ ಅಂತ ಹೇಳಿ ಕರಿತೀವಿ. ಹಿಯರ್ ಫಾರ್ ಎಕ್ಸಾಂಪಲ್, ವೆನ್ ಎಕ್ಸೈಟೆಡ್ ಎಲೆಕ್ಟ್ರಾನ್ ಜಂಪ್ ಬ್ಯಾಕ್ ಟು ದ ಇನ್ನರ್ ಲೆವೆಲ್ಸ್ ಲೈಟ್ ಈಸ್ ಎಮಿಟೆಡ್. ಅಂದರೆ ಇಲ್ಲಿ ಒಂದು ಇಲೆಕ್ಟ್ರಾನ್ಸ್ ಏನಂತಂದರೆ ಲೋವರ್ ಎನರ್ಜಿ ಲೆವೆಲ್ದಿಂದ ಹೈಯರ್ ಎನರ್ಜಿ ಲೆವೆಲ್ಗೆ ಹೋಗುತ್ತೆ. ಆಮೇಲೆ ಏನಾಗುತ್ತೆ ಅಂತಂದರೆ ಇಟ್ ವಿಲ್ ಆಫ್ಟರ್ ಸಮ್ ಟೈಮ್ ರಿಟರ್ನ್ಸ್ ಟು ದ ಗ್ರೌಂಡ್ ಸ್ಟೇಟ್ in the emission of radiations. So it is, we can say that the cold light. The glow produced in a body by methods other than the action of heat, that is the production of cold light, is called luminescence. ಆದರೆ ಆ್ಯಕ್ಷನ್ ಆಫ್ ಹೀಟ್ದಿಂದ ಯಾವುದು ಗ್ಲೋ ಪ್ರೊಡ್ಯೂಸ್ ಆಗುತ್ತಲ್ಲ ಅದಕ್ಕೆ ನಾವೇನಂತ ಕರಿತೀವಿ ಅಂತಂದರೆ ಕೋಲ್ಡ್ ಲೈಟ್ ಅಂತ ಹೇಳಿ ಕರಿತೀವಿ, ಹೌದಲ್ಲ? ಸೊ ಈ ಪ್ರೊಡಕ್ಷನ್ ಆಫ್ ಕೋಲ್ಡ್ ಲೈಟಿಗೆ ಏನಂತ ಕರಿತೀವಿ ಅಂತಂದ್ರೆ ಲುಮಿನೋಸೆನ್ಸ್ ಅಂತ ಹೇಳಿ ಕರಿತೀವಿ. ದ ಬಾಡಿ ಎಮಿಟಿಂಗ್ ದ ಕೋಲ್ಡ್ ಲೈಟ್ ಈಸ್ ಕಾಲ್ಡ್ ಲುಮಿನೋಸೆಂಟ್. ನೋಡಿ, ಪ್ರೊಡಕ್ಷನ್ ಆಫ್ ಕೋಲ್ಡ್ ಲೈಟ್ಗೆ ಲುಮಿನೋಸೆನ್ಸ್ ಅಂತ ಹೇಳಿ ಕರೆದ್ರೆ ದ ಬಾಡಿ ಎಮಿಟಿಂಗ್ ದ ಕೋಲ್ಡ್ ಲೈಟ್ ಈಸ್ ಕಾಲ್ಡ್ ಲುಮಿನೋಸೆಂಟ್. ಇನ್ ಅದರ್ ವರ್ಡ್ಸ್, luminescence may be regarded as light without heat. Luminescence may be regarded as light without heat. It is of the following types. First one is fluorescence, second one is phosphorescence, third one is chemiluminescence. See one by one. First one is about the fluorescence. Certain substances which when exposed to light radiations of short wavelength, ಕೆಲವೊಂದು ಸಬ್ಸ್ಟೆನ್ಸ್ ಏನಿರುತ್ತಲ್ಲ ವಿಚ್ when exposed to light radiations of short wavelength, ಅಂದರೆ ಲೈಟ್ ರೇಡಿಯೇಷನ್ಸ್ಗೆ ಅದನ್ನು ತಗೊಂಡಾಗ ಅದೇನಾಗುತ್ತೆ ಅಂತಂದರೆ ಎಕ್ಸ್ಪೋಸ್ಡ್ ಆಗುತ್ತೆ ವಿತ್ ದ ಶಾರ್ಟ್ ವೇವ್ ಲೆಂತ್ ಹೈ ಫ್ರೀಕ್ವೆನ್ಸಿ. ಇಮಿಡಿಯೇಟ್ಲಿ ಇಟ್ ಸ್ಟಾರ್ಟ್ಸ್ ರೀ ಎಮಿಟಿಂಗ್ ದ ಲೈಟ್. ಇಮಿಡಿಯೇಟಾಗಿ ಏನಾಗುತ್ತೆ ಅಂತಂದರೆ ಇಟ್ ಸ್ಟಾರ್ಟ್ಸ್ ದ ರೀ ಎಮಿಟಿಂಗ್ ದ ಲೈಟ್ ಆಫ್ ಡಿಫ್ರೆಂಟ್ ಫ್ರೀಕ್ವೆನ್ಸೀಸ್. It is compared to those of the incident radiations. This process is called fluorescence. Fluorescence ಅಂತಂದ್ರೆ ಏನು? Certain substances which when exposed to light radiations of short wavelength. ಅಂದರೆ ಕೆಲವೊಂದು ಸಬ್ಸ್ಟೆನ್ಸ್ ಏನಾಗುತ್ತೆ ಅಂತಂದರೆ ಶಾರ್ಟ್ ವೇವ್ಲೆಂತ್ನಲ್ಲಿ ಎಕ್ಸ್ಪೋಸ್ಡ್ ಆಗುತ್ತೆ. ಅದು ಮತ್ತೆ ಏನು ಮಾಡುತ್ತೆ ಅಂತಂದರೆ ರೀ ಎಮಿಟಿಂಗ್ ದ ಲೈಟ್ ಆಫ್ ಡಿಫ್ರೆಂಟ್ ಫ್ರೀಕ್ವೆನ್ಸೀಸ್. ಬೇರೆ ಬೇರೆ ಫ್ರೀಕ್ವೆನ್ಸಿದೊಂದಿಗೆ ಏನು ಮಾಡತ್ತೆ ಅಂತಂದರೆ ಲೈಟನ್ನು ರೀ ಎಮಿಟ್ ಮಾಡತ್ತೆ. ಅದನ್ನು ನಾವೇನು ಮಾಡ್ತೀವಿ ಅಂತಂದರೆ ಇನ್ಸಿಡೆಂಟ್ ರೇಡಿಯೇಷನ್ಗೆ ಕಂಪೇರ್ ಮಾಡ್ತೀವಿ. ಈ ಪ್ರೊಸೆಸ್ ಏನಂತ ಕರಿತೀವಿ ಅಂತಂದರೆ ಫ್ಲೂರೋಸೆನ್ಸ್ ಅಂತ ಹೇಳಿ ಕರಿತೀವಿ. ಆ್ಯಂಡ್ ದ ಸಬ್ಸ್ಟೆನ್ಸ್ ದ್ಯಾಟ್ ಎಕ್ಸಿಬಿಟ್ಸ್ ಫ್ಲೂರೋಸೆನ್ಸ್ ಈಸ್ ಕಾಲ್ಡ್ ಫ್ಲೂರೋಸೆಂಟ್. ಅಂದರೆ ಫ್ಲೂರೋಸೆನ್ಸ್ನಲ್ಲಿರುವಂಥ ಸಬ್ಸ್ಟೆನ್ಸ್ಗೆ ಏನಂತ ಕರಿತೀವಿ ಅಂತಂದರೆ ಫ್ಲೂರೋಸೆಂಟ್ ಸಬ್ಸ್ಟೆನ್ಸ್ ಅಂತ ಹೇಳಿ ಕರಿತೀವಿ. ಹಿಯರ್ ಫ್ಲೂರೋಸೆನ್ಸ್ ಸ್ಟಾರ್ಟ್ಸ್ ಆಸ್ ಸೂನ್ ಆಸ್ ದ ಸಬ್ಸ್ಟೆನ್ಸ್ ಈಸ್ ಎಕ್ಸ್ಪೋಸ್ ಟು ಲೈಟ್. ಫ್ಲೂರೋಸೆನ್ಸ್ ಏನು ಮಾಡತ್ತಂತಂದರೆ ಸ್ಟಾರ್ಟ್ಸ್ ಆಸ್ ಸೂನ್ ಆಸ್ ದ substance is exposed to light and the fluorescence stops as soon as the light is cut off. ಅಂದರೆ ಇಲ್ಲಿ ನೀವು ಎಷ್ಟು ಬೇಗ ಲೈಟನ್ನು ಹಾಕ್ತಿರಲ್ಲ ಅಷ್ಟು ಬೇಗ ಫ್ಲೂರೋಸೆನ್ಸ್ ಏನು ಮಾಡತ್ತಂತಂದರೆ ಲೈಟನ್ನು ಎಕ್ಸ್ಪೋಸ್ ಮಾಡತ್ತೆ. ಎಷ್ಟು ಬೇಗ ನೀವು ಲೈಟನ್ನು ಕಟ್ ಮಾಡ್ತಿರಲ್ಲ, ಸ್ಟಾಪ್ ಮಾಡ್ತಿರಲ್ಲ, ಅಷ್ಟು ಬೇಗ ಲೈಟ್ ಏನಾಗತ್ತಂತಂದರೆ ಕಟ್ ಆಫ್ ಆಗುತ್ತೆ. ಫ್ಲೂರೋಸೆನ್ಸ್ ಸ್ಟಾರ್ಟ್ಸ್ ಆಸ್ ಸೂನ್ ಆಸ್ ದ ಸಬ್ಸ್ಟೆನ್ಸ್ ಈಸ್ ಎಕ್ಸ್ಪೋಸ್ ಟು ಲೈಟ್. ಒಂದು ಸಬ್ಸ್ಟೆನ್ಸು ಲೈಟಿಗೆ ಎಕ್ಸ್ಪೋಸ್ ಆಗಿಬಿಡ್ತಂತಂದರೆ ಫ್ಲೂರೋಸೆನ್ಸ್ ಸ್ಟಾರ್ಟ್ ಆಗುತ್ತೆ. ಅದೇ ನೀವು ಲೈಟನ್ನು ಕಟ್ ಆಫ್ ಮಾಡಿದ್ರೆ ಅಂತಂದರೆ ಫ್ಲೂರೋಸೆನ್ಸ್ ಕೂಡ ಏನಾಗುತ್ತೆ ಅಂತಂದರೆ ಸ್ಟಾಪ್ ಆಗಿಬಿಡತ್ತೆ. ಆಬ್ವಿಯಸ್ಲಿ ದ ಅಬ್ಸಾರ್ಪ್ಷನ್ ಆಫ್ ಎನರ್ಜಿ ಇಟ್ ಈಸ್ ರಿಸಲ್ಟ್ಸ್ ಇನ್ ಟು ದಿ ಎಕ್ಸೈಟೇಷನ್ ಆಫ್ ಎಲೆಕ್ಟ್ರಾನ್ಸ್. ಇಟ್ ಫಾಲೋಡ್ ಇಮಿಡಿಯೇಟ್ಲಿ ಬೈ ದ ಜಂಪಿಂಗ್ ಬ್ಯಾಕ್ ದ ಎಕ್ಸೈಟೇಷನ್ ಎಲೆಕ್ಟ್ರಾನ್ಸ್ ಟು ದ ಲೋವರ್ ಲೆವೆಲ್ಸ್. ಆಸ್ ಎ ರಿಸಲ್ಟ್ ದ ಅಬ್ಸಾರ್ಬ್ ಎನರ್ಜಿ ಈಸ್ ಎಮಿಟೆಡ್ ಬ್ಯಾಕ್. ಅಂದರೆ ನಾವು ಲೈಟನ್ನು ಒಂದು ಸಬ್ಸ್ಟೆನ್ಸ್ಗೆ ಹಾಕಿದಾಗ ಎಕ್ಸ್ಪೋಸ್ಡ್ ಆಗಿಬಿಟ್ಟು ಮೇಲ್ಗಡೆ ಹೋಗುತ್ತೆ.
ನಾವು ಅದೇ ಇಮಿಡಿಯೇಟಾಗಿ ಲೈಟ್ ತೆಗೆದು ಅಂತಂದರೆ ಮೇಲ್ಗಡೆ ಹೋಗಿರುವಂಥ ಇಲೆಕ್ಟ್ರಾನ್ಸು ಕಮ್ ಬ್ಯಾಕ್ ಆಗುತ್ತೆ. ಕಮ್ ಬ್ಯಾಕ್ ಅಂತಂದರೆ ಗ್ರೌಂಡ್ ಸ್ಟೇಟಿಗೆ ಇಮಿಡಿಯೇಟಾಗಿ ಏನಂತಂದರೆ ವಾಪಸ್ ಬರುತ್ತೆ. ಫಾರ್ ಎಕ್ಸಾಂಪಲ್ಸ್, ಹಿಯರ್ ಸಮ್ ವೆಲ್ ನೋನ್ fluorescent substances are there, that is the minerals, fluoride, petroleum, etc., organic dyes, eosine, fluorescent, etc., compounds, uranyl sulfate, ultramarine, etc., vapors of sodium, mercury, iodine, etc. Just you have to remember any 2 examples out of these 4. And we'll move to the next point is phosphorescence. What is meant by phosphorescence? ಫ್ಲೂರೋಸೆನ್ಸ್ ಅಂತಂದರೆ ನಾವು ಯಾವಾಗ ಲೈಟನ್ನು ಅಪ್ಲೈ ಮಾಡ್ತೀವಿ ಆವಾಗ ಎಕ್ಸ್ಪೋಸ್ಡ್ ಆಗುತ್ತೆ ಸಬ್ಸ್ಟೆನ್ಸು, ಯಾವಾಗ ಲೈಟನ್ನು ಸ್ಟಾಪ್ ಮಾಡ್ತೀವಿ ಆವಾಗ ಅದು ಕೂಡ ಏನಾಗುತ್ತೆ ಅಂತಂದರೆ ಸ್ಟಾಪ್ ಆಗುತ್ತೆ. ಇದು ಫ್ಲೂರೋಸೆನ್ಸ್ ಕಾನ್ಸೆಪ್ಟ್. ಇನ್ನು ಫಾಸ್ಫೋರೋಸೆನ್ಸ್ ಕಾನ್ಸೆಪ್ಟ್ ಏನು ಬರುತ್ತೆ? ಸರ್ಟನ್ ಸಬ್ಸ್ಟೆನ್ಸಸ್ ವಿಚ್ ವೆನ್ ಎಕ್ಸ್ಪೋಸ್ಡ್ ಟು ಲೈಟ್ ರೇಡಿಯೇಷನ್ಸ್, ಕೆಲವೊಂದು ಸಬ್ಸ್ಟೆನ್ಸ್ ಏನಾಗುತ್ತೆ ಅಂತಂದರೆ ಲೈಟ್ ರೇಡಿಯೇಷನ್ಸ್ಗೆ ಎಕ್ಸ್ಪೋಸ್ಡ್ ಆಗುತ್ತೆ ಆಫ್ ಶಾರ್ಟ್ ವೇವ್ ಲೆಂತ್, ಕಂಟಿನ್ಯೂ ಟು ಎಮಿಟ್ ಲೈಟ್ ಫಾರ್ ಸಮ್ ಟೈಮ್. It will continue to emit light for some time even after the incident light is cut off. ಅಂದರೆ ಒಂದು ಸಬ್ಸ್ಟೆನ್ಸ್ ಮೇಲೆ ಬಂದು ಬೀಳುವಂತಹ ಬೆಳಕಿನ ಕಿರಣವನ್ನು ನೀವು ಕಟ್ ಆಫ್ ಮಾಡಿದರೂ ಕೂಡ ಆ ಸಬ್ಸ್ಟೆನ್ಸು ಲೈಟನ್ನು ಎಕ್ಸ್ಪೋಸ್ ಮಾಡೋದು ಸ್ವಲ್ಪ ಹೊತ್ತೇನಿರುತ್ತೆ ಅಂತಂದರೆ ಕಂಟಿನ್ಯೂ ಇರುತ್ತೆ. ಫಾರ್ ಎಕ್ಸಾಂಪಲ್ ಈಗ ನೀವು ಯಾವುದಾದ್ರೂ ಬಲ್ಬ್ ನೋಡಿರ್ಬೋದು, ಸ್ವಲ್ಪ ಈ ಕರೆಂಟ್ ಹೋಯ್ತು ಅಂತಂದ್ರೂ ಕೂಡ ಆ್ಯಕ್ಚುಲಿ ಕರೆಂಟ್ ಸ್ಟಾಪ್ ಆಗಿರುತ್ತೆ, ಬಟ್ ಆದರೂ ಕೂಡ ನಿಮ್ಮ ಬಲ್ಬ್ ಸ್ವಲ್ಪ ಏನಾಗುತ್ತೆ ಅಂತಂದರೆ ಗ್ಲೋ ಆಗ್ತಾ ಇರುತ್ತೆ. ಅಂತಂದರೆ ನೀವು ಲೈಟನ್ನು ಆಫ್ ಮಾಡಿದರೂ ಕೂಡ ಸಬ್ಸ್ಟೆನ್ಸ್ ಏನಿರುತ್ತೆ ಅಂತಂದರೆ ಕೆಲವೊತ್ತು ಅದು ಲೈಟನ್ನು ಎಕ್ಸ್ಪೋಸ್ ಮಾಡ್ತಾ ಇರುತ್ತೆ. ದಿ ಆಫ್ಟರ್ ಗ್ಲೋ ಮೇ ಲಾಸ್ಟ್ ಫಾರ್ ಫ್ರ್ಯಾಕ್ಷನ್ಸ್ ಆಫ್ ಅ ಸೆಕೆಂಡ್ ಟು ಅವರ್ಸ್. ಇಟ್ ಮೇ ಬಿ ಸೆಕೆಂಡ್ ಟು ಅವರ್ಸ್ ಆರ್ ಈವನ್ ಡೇಸ್ ಕೂಡ ಇರ್ಬೋದು, ಡಿಪೆಂಡಿಂಗ್ ಆನ್ ದಿ ಟೈಪ್ ಆಫ್ ಮಟೀರಿಯಲ್. ಅಂದರೆ ಯಾವ ಮಟೀರಿಯಲ್ ಇರುತ್ತೆ ಅದರ ಮೇಲೆ, ಟೆಂಪ್ರೇಚರ್ ಎಷ್ಟು ಅಪ್ಲೈ ಮಾಡಿರ್ತೀವಿ ಅದರ ಮೇಲೆ, ಅಥವಾ ಅದರ್ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಇರುತ್ತೆ. ಈ ಫೆನಾಮಿನಾನ್ಗೆ ನಾವೇನಂತ ಕರಿತೀವಿ ಅಂತಂದರೆ ಫಾಸ್ಫೋರೋಸೆನ್ಸ್ ಅಂತ ಹೇಳಿ ಕರಿತೀವಿ. ಫಾಸ್ಫೋರೋಸೆನ್ಸ್ ಆ್ಯಂಡ್ ದ ಸಬ್ಸ್ಟೆನ್ಸ್ ದ್ಯಾಟ್ ಎಕ್ಸಿಬಿಟ್ಸ್ ಫಾಸ್ಫೋರೋಸೆನ್ಸ್ ಈಸ್ ಕಾಲ್ಡ್ ಫಾಸ್ಫೋರೋಸೆಂಟ್ ಸಬ್ಸ್ಟೆನ್ಸ್. ಫಾಸ್ಫೋರೋಸೆನ್ಸ್ನಲ್ಲಿರುವಂಥ ಸಬ್ಸ್ಟೆನ್ಸ್ಗೆ ಫಾಸ್ಫೋರೋಸೆಂಟ್ ಸಬ್ಸ್ಟೆನ್ಸ್ ಅಂತ ಕರಿತೀವಿ. ನೋಡ್ರಿ, ಇಟ್ ಈಸ್ ಆಲ್ಸೋ ಸಿಂಪಲ್. ಸರ್ಟನ್ ಸಬ್ಸ್ಟೆನ್ಸಸ್ ವಿಚ್ ವೆನ್ ಎಕ್ಸ್ಪೋಸ್ ಟು ಲೈಟ್ ರೇಡಿಯೇಷನ್ಸ್ ಆಫ್ ಶಾರ್ಟ್ ವೇವ್ ಲೆಂತ್ continue to emit a light for some time even after the incident light is cut off. The glow may last for fractions of a second to hour or even days. It may be depending upon the certain factors. This is, we can say that the phosphorescence. Here this phosphorescence is chiefly caused by ultraviolet and visible light. ಈ ಫಾಸ್ಫೋರೆಸೆನ್ಸ್ ಯಾವುದರಿಂದ ಕ್ರಿಯೇಟ್ ಆಗತ್ತಂತಂದರೆ ಇಟ್ ಈಸ್ ಕ್ರಿಯೇಟೆಡ್ ಕಾಸ್ಡ್ ಬೈ ದಿ ಯು ವಿ ರೀಸನ್ ಆಸ್ ವೆಲ್ ಆಸ್ ವಿಸಿಬಲ್ ರೀಸನ್. ಇಟ್ ಈಸ್ ಫೌಂಡ್ ಮೋಸ್ಟ್ಲಿ ಇನ್ ಸಾಲಿಡ್ಸ್ನಲ್ಲಿ ಪ್ರೆಸೆಂಟ್ ಇರುತ್ತೆ, ಆಸ್ ಮೈಟ್ ಬಿ ಎಕ್ಸ್ಪೆಕ್ಟೆಡ್ ಬಿಕಾಸ್ ಇನ್ ಸಾಲಿಡ್ ದ ಮಾಲಿಕ್ಯೂಲ್ಸ್ ಹ್ಯಾವ್ ಲೀಸ್ಟ್ ಫ್ರೀಡಮ್ ಆಫ್ ಮೋಷನ್. ದ ಎಕ್ಸೈಟೆಡ್ ಎಲೆಕ್ಟ್ರಾನ್ಸ್ ದಸ್ ಕೀಪ್ ಆನ್ ಜಂಪಿಂಗ್ ಬ್ಯಾಕ್ ಸ್ಲೋಲಿ ಫಾರ್ ಕ್ವಿಟ್ ಸಮ್ ಟೈಮ್. ಅಂದರೆ ಸ್ವಲ್ಪ ಹೊತ್ತು ಬಿಟ್ಟು ಭಾಳ ಹೊತ್ತಿಗೆ ಏನಂತಂದರೆ ಅದು ಯಾವಾಗ ಗ್ಲೋ ಹೋಗುತ್ತಲ್ಲ ಅವಾಗ ಏನಂತಂದರೆ ಎಲೆಕ್ಟ್ರಾನ್ಸ್ ಕಮ್ ಬ್ಯಾಕ್ ಆಗುತ್ತೆ. ಎಕ್ಸಾಂಪಲ್ಸ್ ನೋಡಿ, ಜಿಂಕ್ ಸಲ್ಫೈಡ್, ಅಲ್ಕಲೈನ್ ಅರ್ತ್ ಸಲ್ಫೈಡ್ಸು, ಆ್ಯಂಡ್ ದೆನ್ ಮೆನಿ ಡೈಸ್ ದಟ್ ಈಸ್ ಡಿಸಾಲ್ವ್ಡ್ ಇನ್ ಪ್ಯೂಸ್ಡ್ ಬೋರಿಕ್ ಆಸಿಡ್ ಆರ್ ಗ್ಲಿಸರಾಲ್ ಆ್ಯಂಡ್ ಕೂಲ್ಡ್ ಅಂಟಿಲ್ ಇಟ್ ಫಾರ್ಮ್ಸ್ ಅ ರಿಜಿಡ್ ಗ್ಲಾಸ್. ಹಿಯರ್ ವೆನ್ ಅ ಮಾಲಿಕ್ಯೂಲ್ ಅಬ್ಸರ್ವ್ಸ್ ಹೈ ಎನರ್ಜಿ ರೇಡಿಯೇಷನ್, ಒಂದು ಮಾಲಿಕ್ಯೂಲು ಹೈ ಎನರ್ಜಿ ರೇಡಿಯೇಷನನ್ನು ಅಬ್ಸಾರ್ಪ್ಷನ್ ಮಾಡಿಕೊಂಡಾಗ ಇಟ್ ಈಸ್ ಎಕ್ಸೈಟೆಡ್ ಟು ಹೈಯರ್ ಎನರ್ಜಿ ಸ್ಟೇಟ್. ಅದು ಮಾಲಿಕ್ಯೂಲ್ಸು ಎನರ್ಜಿಯನ್ನು ಅಬ್ಸಾರ್ಪ್ಷನ್ ಮಾಡಿಕೊಂಡು ಹೈಯರ್ ಎನರ್ಜಿ ಸ್ಟೇಟಿಗೆ ಹೋಗುತ್ತೆ. ದೆನ್ ಇಟ್ಸ್ ಎಮಿಟ್ ಲೈಟ್ ಎನರ್ಜಿ ಆಫ್ ಲಾಂಗರ್ ವೇವ್ ಲೆಂತ್ ಫೈಲ್ ರಿಟರ್ನಿಂಗ್ ಟು ದ ಗ್ರೌಂಡ್ ಸ್ಟೇಟ್. ಅಂದರೆ ಇದು ವಾಪಸ್ಸು ಗ್ರೌಂಡ್ ಸ್ಟೇಟಿಗೆ ಬರಬೇಕಂತಂದರೆ ಲಾಂಗರ್ ವೇವ್ ಲೆಂತನ್ನು ಬಿಡುಗಡೆ ಮಾಡುತ್ತೆ. ದೆನ್ ಇಟ್ ಎಮಿಟ್ಸ್ ಲೈಟ್ ಎನರ್ಜಿ ಆಫ್ ಲಾಂಗರ್ ವೇವ್ ಲೆಂತ್ ವೈಲ್ ರಿಟರ್ನಿಂಗ್ ಟು ದ ಗ್ರೌಂಡ್ ಸ್ಟೇಟ್. ಡ್ಯೂರಿಂಗ್ ದಿಸ್ ರಿಟರ್ನಿಂಗ್ ಪ್ರಾಸೆಸ್ ದ ಎಕ್ಸೈಟೆಡ್ ಮಾಲಿಕ್ಯೂಲ್ಸ್ ಪಾಸಸ್ ಒನ್ ಸೀರೀಸ್ ಆಫ್ ಎಲೆಕ್ಟ್ರಾನಿಕ್ ಸ್ಟೇಟ್ ಟು ಅನದರ್. ಈ ಸಿಚುವೇಶನ್ನಲ್ಲಿ ಏನಂತಂದರೆ ಎಲೆಕ್ಟ್ರಾನ್ಸು ಒಂದು ಸಿರೀಸ್ದಿಂದ ಮತ್ತೊಂದು ಸಿರೀಸ್ಗೆ ಏನಾಗತ್ತಂತಂದರೆ ಟ್ರಾನ್ಸ್ಫರ್ ಆಗುತ್ತೆ. ಎಮಿಟ್ಸ್ ಲೈಟ್ಸ್ ವಿಚ್ ಪರ್ಸಿಸ್ಟ್ ಈವನ್ ಆಫ್ಟರ್ ದ ರಿಮೂವಲ್ ಆಫ್ ಸೋರ್ಸ್ ಆಫ್ ಲೈಟ್. ಕಾನ್ಸಿಕ್ವೆಂಟ್ಲಿ ವಿ ಕ್ಯಾನ್ ಸೇ ದಟ್ ದ ಫಾಸ್ಫೋರೆನ್ಸ್ ಕ್ಯಾನ್ ಬಿ ಡೆಸಿಗ್ನೇಟೆಡ್ ಆಸ್ ಡಿಲೇಸ್ ಫ್ಲೂರೋಸೆನ್ಸ್. ಆ್ಯಂಡ್ ವಾಟ್ ಆರ್ ದ ಅಪ್ಲಿಕೇಶನ್ಸ್ ಆಫ್ ಫಾಸ್ಫೋರೆಸೆನ್ಸ್? Phosphorescent materials are used in luminous clock dials and in other objects that are made to glow in the dark. ಅಂದರೆ ಡಾರ್ಕ್ನಲ್ಲಿ ಗ್ಲೋವನ್ನು ಕೊಡುವಂಥದ್ದು ಯಾವುದು ವಸ್ತುಗಳನ್ನು ನಾವು ಯೂಸ್ ಮಾಡ್ತೀವಲ್ಲ ಅಲ್ಲೇನಿರುತ್ತೆ ಅಂತಂದರೆ ಫ್ಲೂರೋಸೆಂಟ್ಸ್ ಇರುತ್ತೆ.
ಫಾಸ್ಫೋರಸೆಂಟ್ ಇರುತ್ತೆ. ಇನ್ ಫ್ಲೂರೋಸೆಂಟನ್ನು ಎಲ್ಲಿ ಯೂಸ್ ಮಾಡ್ತೀವಿ ಅಂತಂದರೆ ಇಟ್ ಈಸ್ ಯೂಸ್ಡ್ ಇನ್ ದಿ ಡೈಸ್ ಆ್ಯಂಡ್ ಪೇಂಟ್ಸ್ ಫ್ಯಾಬ್ರಿಕ್ಸ್ನಲ್ಲಿ ಯೂಸ್ ಮಾಡ್ತೀವಿ. ಆ್ಯಂಡ್ ಥರ್ಡ್ ಒನ್ ಈಸ್ ಇನ್ ಕೆಮಿಲುಮಿನೋಸೆನ್ಸ್. ಹಿಯರ್ ಸರ್ಟನ್ ಸಬ್ಸ್ಟೆನ್ಸಸ್ emit the visible light as a result of chemical reaction at ordinary temperature. Certain substances emit the visible light as a result of chemical reaction at ordinary temperature. ಕೆಲವೊಂದು ಸಬ್ಸ್ಟೆನ್ಸು ಆರ್ಡಿನರಿ ಟೆಂಪ್ರೇಚರ್ನಲ್ಲಿ ವಿಸಿಬಲ್ ಲೈಟನ್ನು ಬಿಡುಗಡೆ ಮಾಡುತ್ತೆ. ದಿಸ್ ಫೆನಾಮಿನಾನ್ ಈಸ್ ಕಾಲ್ಡ್ ಕೆಮಿಲುಮಿನೋಸೆನ್ಸ್ ಬಿಕಾಸ್ ಇಟ್ ಈಸ್ ಇನ್ ದ ರಿಯಾಕ್ಷನ್ ಆಫ್ ಕೆಮಿಕಲ್ ರಿಯಾಕ್ಷನ್. Chemi means that is a chemicals, luminescence. Certain substances emit the visible light as a result of chemical reaction at ordinary temperature. The reaction is referred to as a chemiluminescent reaction. ಈ reactionಗೆ chemiluminescent reaction ಅಂತ ಕರಿತೀವಿ. Such a reaction is the reverse of photochemical reaction. It is reverse of photochemical reaction in which light absorption causes chemical reaction. ಇದರಲ್ಲಿ ಲೈಟ್ ಅಬ್ಸಾರ್ಪ್ಷನ್ ಆಯ್ತಂತಂದ್ರೆ ಏನು ಪ್ರೊಡ್ಯೂಸ್ ಆಗುತ್ತೆ? ಕೆಮಿಕಲ್ ರಿಯಾಕ್ಷನ್ ಪಾಸಿಬಲ್ ಆಗುತ್ತೆ. ದ ಲೈಟ್ ಎಮಿಟೆಡ್ ಇನ್ ಅ ಕೆಮಿಲುಮಿನೋಸೆಂಟ್ ರಿಯಾಕ್ಷನ್ ಈಸ್ ಕಾಲ್ಡ್ ಕೋಲ್ಡ್ ಲೈಟ್. ಕೋಲ್ಡ್ ಲೈಟ್ ಇಟ್ ಈಸ್ ಪ್ರೊಡ್ಯೂಸ್ಡ್ ಅಟ್ ಆರ್ಡಿನರಿ ಟೆಂಪರೇಚರ್. ಇಲ್ಲಿ ಕೆಮಿಲುಮಿನೋಸೆಂಟ್ ರಿಯಾಕ್ಷನಲ್ಲಿ ಲೈಟ್ ಪ್ರೊಡ್ಯೂಸ್ ಆಗೋದಕ್ಕೆ ಎಮಿಟೆಡ್ ಆಗೋದಕ್ಕೆ ಕೋಲ್ಡ್ ಲೈಟ್ ಅಂತ ಹೇಳಿ ಕರಿತೀವಿ. ಎಕ್ಸಾಂಪಲ್ಸ್: the glow of fireflies due to the aerial oxidation of luciferin, that is one of the protein, in the presence of enzyme luciferase. And very simple examples: the glow of phosphorus glow, it is due to the chemiluminescence arising due to slow oxidation of phosphorus in air. ಏರ್ನಲ್ಲಿ ಫಾಸ್ಫರಸ್ ಲೋ ಆಕ್ಸಿಡೇಷನ್ ಆಗೋದ್ರಿಂದ ಇಲ್ಲೇನು ಪ್ರೊಡ್ಯೂಸ್ ಆಗುತ್ತಂತಂದರೆ ಗ್ಲೋ ಪ್ರೊಡ್ಯೂಸ್ ಆಗುತ್ತೆ ಫಾಸ್ಫರನ್ಸ್ಗೆ ಬಿಕಾಸ್ ಆಫ್ ಕೆಮಿಲುಮಿನೋಸೆನ್ಸ್. ಆಟೋ ಆಕ್ಸಿಡೇಷನ್ ಆಫ್ ಸಮ್ ಗ್ರಿಗ್ನಾರ್ಡ್ ರಿಯೇಜೆಂಟ್ ಎಕ್ಸಿಬಿಟ್ ಕೆಮಿಲುಮಿನೋಸೆನ್ಸ್. ಆಟೋ ಆಕ್ಸಿಡೇಷನ್ ಆಫ್ RMgX, that is a Grignard reagent. Reaction of alkali metal vapor with halogens or halides show chemiluminescence. And now here, according to quantum theory ಪ್ರಕಾರ certain chemical reactions result in the formation of products which are in excited states. In such reactions, a part or all of the energy change of the reaction, instead of appearing as a heat, goes to activate some molecules. These activated or excited molecules emit their extra energy as a visible reactions is called chemiluminescence. Hence this process, the chemical energy is converted into light energy. ಅಂದರೆ ಇಲ್ಲೇನಾಗುತ್ತೆ ಅಂತಂದರೆ ಕೆಮಿಕಲ್ ಎನರ್ಜಿ ಇದ್ದು ಲೈಟ್ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. ಯಾಕಂತಂದರೆ ಕ್ವಾಂಟಮ್ ಥಿಯರಿನಲ್ಲಿ ಕೆಲವೊಂದು ಕೆಮಿಕಲ್ ರಿಯಾಕ್ಷನ್ಸು ಯಾವುದರಲ್ಲಿ ಫಾರ್ಮೇಷನ್ ಇರುತ್ತೆ ಅಂತಂದರೆ ಎಕ್ಸೈಟೆಡ್ ಸ್ಟೇಟ್ನಲ್ಲಿ ಅಷ್ಟೇ ಏನಂತಂದರೆ ಪ್ರಾಡಕ್ಟನ್ನು ಕೊಡುತ್ತೆ. ಎಕ್ಸೈಟೆಡ್ ಸ್ಟೇಟ್ನಲ್ಲಿ ಅಷ್ಟೇ. ಆ ಟೈಪ್ ಆಫ್ ರಿಯಾಕ್ಷನಲ್ಲಿ ಪಾರ್ಟ್ ಆರ್ ಆಲ್ ಆಫ್ ದ ಎನರ್ಜಿ ಆಫ್ ಚೇಂಜ್, ಎಲ್ಲ ಎನರ್ಜಿ ಏನಾಗುತ್ತೆ ಅಂತಂದರೆ ಬದಲಾವಣೆ ಆಗ್ಬೋದು. ಇನ್ಸ್ಟೆಡ್ ಆಫ್ ಅಪಿಯರಿಂಗ್ ಹೀಟ್ or goes to activated some molecules. These activated molecules emit their extra energy. ಈ ಟೈಪ್ ಆಕ್ಟಿವೇಟೆಡ್ ಇರುವಂಥ ಮಾಲಿಕ್ಯೂಲ್ಸು ಎಕ್ಸ್ಟ್ರಾ ಎನರ್ಜಿಯನ್ನು ಬಿಡುಗಡೆ ಮಾಡುತ್ತೆ. ಆಸ್ ಅ ವಿಸಿಬಲ್ ರೀಜನ್ ಇಟ್ ಈಸ್ ಕಾಲ್ಡ್ ಕೆಮಿಲುಮಿನೆಸೆನ್ಸ್. ಆ್ಯಂಡ್ ಲಾಸ್ಟ್ ಪಾಯಿಂಟ್ ಈಸ್ ದಿ photosensitization. What is meant by photosensitization? Here certain reactions are known which are not sensitive to light. ಕೆಲವೊಂದು ರಿಯಾಕ್ಷನ್ಸು ನಮಗೆ ಗೊತ್ತಿರುತ್ತೆ. These are not sensitive to light. ಲೈಟ್ಗೆ ಸೆನ್ಸಿಟಿವ್ ಇರಲ್ಲ. These reactions can be made sensitive by adding small amount of foreign material. ಅಂದರೆ ಕೆಲವೊಂದು ರಿಯಾಕ್ಷನ್ ಏನಂತಂದರೆ ಸೆನ್ಸಿಟಿವ್ ಇರಲ್ಲ. ಆ ಟೈಪ್ ಆಫ್ ಮಟೀರಿಯಲನ್ನು ನಾವೇನು ಮಾಡ್ತೀವಿ ಅಂತಂದರೆ ಸೆನ್ಸಿಟಿವ್ ಮಾಡ್ತೀವಿ ಬೈ ಆ್ಯಡಿಂಗ್ ಸ್ಮಾಲ್ ಅಮೌಂಟ್ ಆಫ್ ಫಾರಿನ್ ಮಟೀರಿಯಲ್. ಆ ಫಾರಿನ್ ಮಟೀರಿಯಲ್ ಏನು ಮಾಡತ್ತಂತಂದರೆ ವಿಚ್ ಕ್ಯಾನ್ ಅಬ್ಸಾರ್ಬ್ ಲೈಟ್ ಆ್ಯಂಡ್ ಸ್ಟಿಮ್ಯುಲೇಟ್ ದ ರಿಯಾಕ್ಷನ್ ವಿದೌಟ್ ಇಟ್ ಸೆಲ್ಫ್ ಟೇಕಿಂಗ್ ಪಾರ್ಟ್ ಇನ್ ದಿ ರಿಯಾಕ್ಷನ್. ದ್ಯಾಟ್ ಫಾರಿನ್ ಮಟೀರಿಯಲ್ ಇಟ್ ಸ್ಟಿಮ್ಯುಲೇಟ್ ದ ರಿಯಾಕ್ಷನ್ ವಿದೌಟ್ ರಿಯಾಕ್ಟಿಂಗ್ ಇನ್ ದ ರಿಯಾಕ್ಷನ್. ಅಂದರೆ ರಿಯಾಕ್ಷನಲ್ಲಿ ಅದು ರಿಯಾಕ್ಟ್ ಆಗಲ್ಲ. ಜಸ್ಟ್ ಅದೇನು ಮಾಡತ್ತಂತಂದರೆ ಇಲ್ಲಿ ನಾವೇನು ಹೇಳಿದ್ದೀವಿ ಅಂತಂದರೆ ಸರ್ಟನ್ ಮಟೀರಿಯಲ್ಸ್ ಸೆನ್ಸಿಟಿವ್ ಅಂತ ಹೇಳಿದ್ದೀವಿ ಅಲ್ಲ, ಸೆನ್ಸಿಟಿವ್ ಅಂತ ಹೇಳಿದ್ದೆ ಅಲ್ವಾ, ಅದಕ್ಕೆ ಅದೇನು ಮಾಡತ್ತಂತಂದರೆ ಜಸ್ಟ್ ಒಂದು ಫಾರಿನ್ ಮಟೀರಿಯಲನ್ನು ನಾವೇನು ಮಾಡ್ತೀವಿ ಅಂತಂದರೆ ಆ್ಯಡ್ ಮಾಡ್ತೀವಿ ಲೈಟನ್ನು ಅಬ್ಸಾರ್ಪ್ಷನ್ ಮಾಡ್ಕೊಳ್ಳೋದಕ್ಕೆ.
ಸಚ್ ಆ್ಯನ್ ಆ್ಯಡೆಡ್ ಮಟೀರಿಯಲ್ ಈಸ್ ನೌನ್ ಆ್ಯಸ್ ಫೋಟೋಸೆನ್ಸಿಟೈಸರ್. ಹಂಗೆ ಆ್ಯಡ್ ಮಾಡಿರುವಂಥ ಮಟೀರಿಯಲ್ಗೆ ಏನಂತ ಕರಿತೀವಿ, ಫೋಟೋಸೆನ್ಸಿಟೈಸರ್ ಅಂತ ಹೇಳಿ ಕರಿತೀವಿ. ಆ್ಯಂಡ್ ದ ಫೆನಾಮಿನಾನ್ ಈಸ್ ನೌನ್ ಆ್ಯಸ್ ಫೋಟೋಸೆನ್ಸಿಟೈಜೇಷನ್. ಈ ಫೆನಾಮಿನಾನ್ಗೆ ಏನಂತ ಕರಿತೀವಿ, ಫೋಟೋಸೆನ್ಸಿಟೈಜೇಷನ್. ನೋಡ್ರಿ ಡೆಫಿನೇಷನ್ ಅರ್ಥ ಮಾಡ್ಕೊಡ್ರಿ ಫಸ್ಟಿಗೆ. ಸರ್ಟನ್ ಸಬ್ಸ್ಟೆನ್ಸಸ್ ಆರ್ ಹಿಯರ್ known which are not sensitive to light, which are not sensitive to light. To make a sensitive we have to add a small amount of foreign material. It is absorbs the light, it is only absorbs the light, stimulate the reaction without itself taking part in the reaction. Such a third material we can say that the photosensitizer. Here commonly used photosensitizers are the cadmium and mercury vapors. The function of main photosensitizer function means it is absorb light, become excited and then passes on this energy to one of the reactants and thereby activate them for reactions. ಆದರೆ ಜಸ್ಟ್ ಏನು ಮಾಡೋದು ಅಂತಂದರೆ ಲೈಟನ್ನು ಅಬ್ಸಾರ್ಪ್ಷನ್ ಮಾಡಿಕೊಂಡು ಎಕ್ಸೈಟ್ ಆಗೋದಷ್ಟೇ. ಆ್ಯಂಡ್ ನಾವು ಅದು ರಿಯಾಕ್ಷನ್ನಲ್ಲಿ ರಿಯಾಕ್ಟ್ ಆಗಲ್ಲ. Thus photosensitizers acts as a carrier of energy. Photosensitizers ಈಸಿಯಾಗಿ ಏನು ಮಾಡ್ಬೋದು ಅಂತಂದರೆ ಕ್ಯಾರಿಯರ್ ಆಫ್ ಎನರ್ಜಿ ಅಂತ ಹೇಳಿ ಕರಿಬೋದು. Here some examples for the photosensitizer reaction. First one is reaction between H2 and O2. This reaction is photosensitized by mercury vapor. The product is hydrogen peroxide, that is H2O2. Hg, in case of Hg ಅಂತೇಳಿ ಅಂದೇನ್ರಿ, Hg ಫೋಟಾನನ್ನು ಅಬ್ಸಾರ್ಪ್ಷನ್ ಮಾಡಿಕೊಂಡು ಆಕ್ಟಿವೇಟೆಡ್ ಮಾಲಿಕ್ಯೂಲ್ ಸಿಗುತ್ತೆ. Hg ಸ್ಟಾರ್ ಇಟ್ ಈಸ್ ರಿಯಾಕ್ಟ್ಸ್ ವಿತ್ H2, ಇಟ್ ಗಿವ್ಸ್ 2H. H2 ಇದೆ ಅಲ್ಲ, 2 ಇಲ್ಲೂ H2 ಇದೆ, 2H ಪ್ಲಸ್ Hg. ನೆಕ್ಸ್ಟ್ ಒನ್ H ಪ್ಲಸ್ O2, HO2. ಆ್ಯಂಡ್ ನೆಕ್ಸ್ಟ್ ಒನ್ HO2 ಪ್ಲಸ್ HO2, H2O2, and then remaining is O2. This is the reaction. This is primary and this is energy transfer. Reaction between H2 and CO. Mercury vapor is used as a photosensitizer. The product is formaldehyde, HCHO. See here. Again mercury, it absorbs the photon, it provides the mercury activated primary absorption. Activated mercury, again same here, what is there, H2, it absorbs H2 and it gives a 2H plus Hg. ನೆಕ್ಸ್ಟ್ ಒನ್ ಇಲ್ಲೇನು ತೊಗೊಂಡಿದ್ದೆ, ಆಕ್ಸಿಜನ್ ಇತ್ತು, ಅದಕ್ಕೆ ಆಕ್ಸಿಜನ್ ತೊಗೊಂಡಿದ್ದೆ. ಇಲ್ಲೇನು ತೊಗೊತಿದ್ದೀನಿ, H ಪ್ಲಸ್ CO gives res to HCO. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ದಿಸ್ HCO ಪ್ಲಸ್ H2 gives res to HCHO plus H. ಆ್ಯಂಡ್ ನಾವು here 2 molecules of CHO, it provide HCHO and O. This is about the reaction between H2 and CO. ನೋಡ್ಕೊಳ್ಳಿ, ಇದೆಲ್ಲ ಏನಂತಂದರೆ ರಿಯಾಕ್ಷನ್ ಬಿಟ್ವೀನ್ H2 and O2. ಇದು ಏನಂತಂದರೆ ಹಿಯರ್ ಡೆಫಿನೇಷನ್ ಹೇಳಿದ್ದೀವಿ. ಇಲ್ಲಿ ಏನಂತಂದರೆ ನಾವು ಸ್ಟಡಿ ಮಾಡಿರುವಂಥದ್ದು ಕೆಮಿಲ್ಯೂಮಿನೋಸೆನ್ಸ್ ಸ್ಟಡಿ ಮಾಡಿದ್ದೀವಿ, ಹೌದಾ. ಸೊ ಇದು ಏನಂತಂದರೆ ಇದಿಷ್ಟು ಪಾರ್ಟ್ ಯಾವ್ದು ಬರುತ್ತಂತಂದರೆ ಲುಮಿನೋಸೆನ್ಸ್ನಲ್ಲಿ ಬರುತ್ತೆ. ಸೊ ಲುಮಿನೋಸೆನ್ಸ್ನಲ್ಲಿ ಫ್ಲೂರೋಸೆನ್ಸು, ಪಾಸ್ಪೊರೋಸೆನ್ಸು, ಕೆಮಿಲ್ಯೂಮಿನೋಸೆನ್ಸ್ ನೆನ್ಪಿಟ್ಕೊಳ್ಳಿ. ಫ್ಲೂರೋಸೆನ್ಸ್ ಅಂತಂದರೆ ಜಸ್ಟ್ ಏನಂತ ನೆನ್ಪಿಟ್ಕೊಳ್ಳಿ, ಪಾಸ್ಪೊರೋಸೆನ್ಸ್ ಕಾನ್ಸೆಪ್ಟ್ ನೆನ್ಪಿಟ್ಕೊಳ್ಳಿ, ಕೆಮಿಲ್ಯೂಮಿನೋಸೆನ್ಸ್ ಕಾನ್ಸೆಪ್ಟ್ ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಹಿಯರ್ ಆಲ್ ಫೋಟೋಕೆಮಿಸ್ಟ್ರಿ ಟಾಪಿಕ್ ಈಸ್ ಕಂಪ್ಲೀಟೆಡ್.